ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ರೆಗ್ಯುಲರ್ ಬೇಲ್ ಅರ್ಜಿಯನ್ನು ಹಾಕಿಕೊಳ್ಳಲಾಗಿತ್ತು. ಇವತ್ತು ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಈ ಸಂದರ್ಭದಲ್ಲಿ ಕಿಡ್ನಾಪ್ ನಡೆದೇ ಇಲ್ಲ ಅಂತೇಳಿ ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಬಲವಾದಂತ ವಾದವನ್ನ ಮಂಡಿಸಿರುವಂತ ಸಿ.ವಿ. ನಾಗೇಶ್ ಅವರು ಸತತ 1.5 ಗಂಟೆ ಕಾಲ ವಾದವನ್ನ ಮಂಡಿಸಿದ್ದಾರೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ವಿನಯ್ ವಿಚಾರ ಪ್ರಸ್ತಾಪ ಮಾಡ್ತಾರೆ, ದರ್ಶನ್ ಸ್ವಾಯತ್ತ ಹೇಳಿಕೆಯನ್ನ ಪ್ರಸ್ತಾಪ ಮಾಡ್ತಾರೆ, ಹೈ ವಿಟ್ನೆಸ್ ನ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ, ಪೊಲೀಸ್ ತನಿಖೆಯ ಲೂಪ್ ಹೋಲ್ಸ್ ಅನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ದರ್ಶನ್ ಪರ ವಕೀಲರು ಆಗಿರುವಂತಹ ಸಿ.ವಿ. ನಾಗೇಶ್ ಅವರು ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡೋ ಮೂಲಕ ಈ ಕಾರಣಕ್ಕೆ ತಮ್ಮ ಕಕ್ಷಿದಾರರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. 1.5 ಗಂಟೆ ವಿಚಾರಣೆಯನ್ನ ಆಲಿಸಿದ ಕೋರ್ಟ್ 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿದೆ. 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿದೆ. ನೋಡಿ, ಇಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಈ ಬೇಲ್ ಅರ್ಜಿ ವಿಚಾರಣೆ ಒಟ್ಟು 6 ಜನರ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಇವತ್ತು ಆರಂಭ ಆಗುತ್ತೆ. ಆರಂಭ ಆಗ್ತಾ ಇದ್ದಂತೆಯೇ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಅವ್ರು ಕೇಳ್ತಾರೆ, ಎಷ್ಟು ವಾಲ್ಯೂಮ್ ಇದೆ ಚಾರ್ಜ್ ಶೀಟ್ ಅಂತೇಳಿ. ಸಿ.ವಿ. ನಾಗೇಶ್ವರ ಹೇಳ್ತಾರೆ ಗೊತ್ತಿಲ್ಲ ಅಂತ. ಆಗ ನ್ಯಾಯಮೂರ್ತಿಗಳು ಹೇಳ್ತಾರೆ, ಓ ಹಾಗಾದ್ರೆ ಚಾರ್ಜ್ ಶೀಟ್ ಯಾರು ಸರಿಯಾಗಿ ಓದಿಲ್ಲ ಅಂತೇಳಿ. ಅಂದ್ರೆ ಒಂದು ರೀತಿಯಲ್ಲಿ ಅವರು ನಗುಮುಖದಿಂದಲೇ ಆ ಉತ್ತರವನ್ನ ಕೊಡ್ತಾರೆ. ಪ್ರಬಲವಾದಂತಹ ಒಂದು ವಾದವನ್ನ ಮಂಡನೆ ಮಾಡಿದ್ದಾರೆ. ದರ್ಶನ್ ಅವರು ಸ್ವಾಯಿಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಹಾಕೊಂಡಿದ್ದೆ ಅಂತ ಹೇಳಿದ್ದಾರೆ. ಪೊಲೀಸರಲ್ಲಿ ಶೂ ಅನ್ನ ಸೀಸ್ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಹೈ ವಿಟ್ನೆಸ್ ಹೇಳಿದರೆ ಶೂ ಹಾಕಿದ್ದಾರೆ ಅಂತೇಳಿ. ಇಲ್ಲಿ ಯಾವುದಕ್ಕೂ ಒಂದಕ್ಕೊಂದು ಅಲ್ಲಿ ಟ್ಯಾಲಿ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ದರ್ಶನ್ ಎಲ್ಲೂ ಕೂಡ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ವಲ್ಲ ಅಂಥೇಳಿ ಅವರು ಪ್ರಬಲವಾದಂಥ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಇವತ್ತು ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ನೋಡಿ ಏನೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತಂದ್ರೆ, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ಬರಲಾಗಿತ್ತು, ಆದ್ರೆ ಇಲ್ಲಿ ಕಿಡ್ನಾಪ್ಗೆ ಸಾಕ್ಷಿನೇ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಇಲ್ಲಿ ಸಾಕ್ಷಿನೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಒತ್ತಡವನ್ನ ಹೇರಿ ಕರೆದುಕೊಂಡು ಬಂದಿದ್ದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ. 3 ಜನ, ಜಗ್ಗು, ಅನು, ಮತ್ತೊಂದು ಕಡೆ ರವಿಶಂಕರ್, ಇವರು ಚಿತ್ರದುರ್ಗದಿಂದ ಕರ್ಕೊಂಬಂದ್ರಲ್ಲ ರೇಣುಕಾಸ್ವಾಮಿಯನ್ನ. ಅವ್ರು ಕರ್ಕೊಂಬಂದಿದ್ದಕ್ಕೆ ಎಲ್ಲೂ ಒತ್ತಡದಿಂದ ಅಂದ್ರೆ ಬಲವಂತದಿಂದ ಕರ್ಕೊಂಬಂದಿರೋದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೆಲಸದ ಯೂನಿಫಾರ್ಮ್ ಧರಿಸಿರ್ಲಿಲ್ಲ. ಯಾಕೆ ಧರಿಸಿರ್ಲಿಲ್ಲ ಅಂತಂದ್ರೆ ಅವತ್ತು ರಜದಲ್ಲಿದ್ದ ರೇಣುಕಾಸ್ವಾಮಿ. ಶುಕ್ರವಾರ ಆತನಿಗೆ ರಜೆ ಇತ್ತು. ಮತ್ತೊಂದು ಕಡೆ ಮಗ ಕೆಲಸಕ್ಕೆ ಹೋಗಿದ್ದ ಅಂತೇಳಿ ಅಪ್ಪ ಹೇಳಿದ್ದಾರಲ್ಲಿ. ಮಗ ಕೆಲಸಕ್ಕೆ ಹೋಗಿದ್ದ ಅಂತೇಳಿ ಅಪ್ಪ ಹೇಳಿದ್ದಾರೆ. ಹೌದು, ಅಪ್ಪನಿಗೆ ಮಗ ಹಾಗೆ ಹೇಳ್ಬಿಟ್ಟು ಹೋಗಿದ್ದಿದ್ದು ಮಗ. ಊಟಕ್ಕೆ ಹೋಗ್ತೀನಿ ಅಂತ ರೇಣುಕಾಸ್ವಾಮಿ ಹೇಳಿಕೆ ಅಲ್ಲಿ ಕೇಳಿದ್ದಾರೆ. ಅದಾದ್ಮೇಲೆ ತಡವಾಗಿ ನಾನು ಬರೋದಾಗಿ ಕೂಡ ರೇಣುಕಾಸ್ವಾಮಿ ತಂದೆ ಹತ್ರ ಹೇಳಿದ್ದ. ಇದೆಲ್ಲವನ್ನು ಕೂಡ ವಾದವನ್ನು ಮಂಡಿಸಿದ್ದಾರೆ. ಅದಾದ ಬಳಿಕ ನೋಡಿ, ರಾತ್ರಿ ತಡವಾಗಿ ಬರೋದಾಗಿ ರೇಣುಕಾಸ್ವಾಮಿ ಹೇಳ್ತಾರೆ. ಅದಾದ್ಮೇಲೆ ರಾತ್ರಿ ತಡವಾಗಿ ಎಲ್ಲಿ ಬರಲೇ ಇಲ್ಲ. ನೋಡಿದ್ರೆ ದುರ್ಗಾ ಬಾರ್ನಲ್ಲಿ ಮದ್ಯ ಖರೀದಿಯನ್ನ ಮಾಡ್ತಾರೆ. ಅದರ CCTV ಫುಟೇಜ್ ಕೂಡ ಇದೆ. ಬಾರ್ ಮುಂದೆ ನಿಂತಿರುವಂಥದ್ದು ಅಲ್ಲೊಂದಷ್ಟು ದೃಶ್ಯಗಳಿದೆ. ದುರ್ಗಾ ಬಾರ್ ಮುಂದೆ ನಿಂತಿರುವಂಥದ್ದು. ಇನ್ನು ದುರ್ಗಾ ಬಾರ್ನಲ್ಲಿ ಮದ್ಯವನ್ನ ಖರೀದಿ ಮಾಡಿ ಪೇಮೆಂಟ್ ಮಾಡಿರೋದು ಯಾರು? ರೇಣುಕಾಸ್ವಾಮಿ. ಅದರ ಗೂಗಲ್ ಪೇ ಮಾಡಿರುವಂಥ ಒಂದು ದಾಖಲೆ ಇದೆ. ಆ ಫೋನ್ ಪೇ ಮೂಲಕ 640 ರೂಪಾಯಿ ಮದ್ಯ ಖರೀದಿಯನ್ನ ಮಾಡಿರೋದು ಯಾರು? ರೇಣುಕಾಸ್ವಾಮಿ ಮಾಡಿದ್ದಾನೆ. ಕ್ಯಾಶಿಯರ್ ಮಂಜುನಾಥ್ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಶಿಯರೇ ಹೇಳಿದ್ದಾರೆ ರೇಣುಕಾಸ್ವಾಮಿನೇ ಕೊಟ್ಟಿದ್ದಾರೆ ಹಣವಂತೇಳಿ. ಹಾಗಾದ್ರೆ ಇದು ಕಿಡ್ನಾಪ್ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಸ್ಪಷ್ಟವಾಗಿ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ವಲ್ಲ. ಇಲ್ಲಿ
ರೇಣುಕಾಸ್ವಾಮಿ ಯೂನಿಫಾರ್ಮ್ ಹಾಕಿರಲಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವ್ರ ಅಪ್ಪ ಹೇಳಿರೋದು ಯೂನಿಫಾರ್ಮ್ ಹಾಕಿದ್ರು ಅಂತೇಳಿ. ಯಾಕೋ ಕೆಲ್ಸಕ್ಕೆ ಹೋಗಿದ್ದ ಅಂತೇಳಿ. ಎಲ್ಲೋ ಇಲ್ಲಿ ಒಂದಷ್ಟು ಟ್ಯಾಲಿ ಆಗ್ತಾ ಇಲ್ಲ. ಬಾರ್ಗೆ ಹೋಗ್ತಾರೆ, ಬಾರ್ಗೆ ಹೋಗಿ ಅಲ್ಲಿ ಎಣ್ಣೆಯನ್ನ ಖರೀದಿ ಮಾಡ್ತಾರೆ. ಎಣ್ಣೆ ಖರೀದಿ ಮಾಡಿದಾಗ ಅದರ ದುಡ್ಡನ್ನು ಕೊಟ್ಟಿದ್ದು ಯಾರು? ರೇಣುಕಾಸ್ವಾಮಿ. ರೇಣುಕಾಸ್ವಾಮಿನೇ ಕೊಟ್ಟು ಎಣ್ಣೆನ ಖರೀದಿ ಮಾಡಿದ್ದಾರೆ ಅಂತಂದ ಮೇಲೆ ಇಲ್ಲಿ ಬಲವಂತದಿಂದ ಕರ್ಕೊಂಡ್ಬಂದಿರಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಇದು ಕಿಡ್ನಾಪ್ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ ಅಂತೇಳಿ ಈ ರೀತಿಯಾಗಿ ಪ್ರಬಲವಾದಂಥ ವಾದವನ್ನ ಮಂಡನೆ ಮಾಡಿದ್ದಾರೆ. ನೋಡಿ, 1.5 ಗಂಟೆ ಕಾಲ ಈ ಎಲ್ಲಾ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿರುವಂತಹ ಸಿ.ವಿ. ನಾಗೇಶ್ ಅವರು ಈ ಎಲ್ಲಾ ಕಾರಣಕ್ಕೋಸ್ಕರ ಜಾಮೀನನ್ನ ಕೊಡಬೇಕು ಅಂತೇಳಿ ವಾದವನ್ನ ಮಂಡಿಸಿದ್ದಾರೆ. ಇನ್ನೂ ಒಂದಷ್ಟು ಪಾಯಿಂಟ್ಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ, ಅದನ್ನು ಕೂಡ ಈಗ ನೀವು ನೋಡಬಹುದು. ಸೊ ಒಂದಷ್ಟು ಪಾಯಿಂಟ್ಸ್ ಇದೆ. ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಮಾಡಿಲ್ಲ, ಸಾಕ್ಷ್ಯವೂ ಕೂಡ ನಾಶ ಆಗಿಲ್ಲ ಅಂತೇಳಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ ಹೈಕೋರ್ಟ್ನಲ್ಲಿ. ಇವತ್ತು ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸುವಾಗ ಮೃತದೇಹ ಶಿಫ್ಟ್ ಆಗಿಲ್ಲ, ಸಾಕ್ಷ್ಯ ನಾಶ ಆಗಿಲ್ಲ, ದೇಹವನ್ನ ಸುಟ್ಟಿದ್ರೆ ಅದು ಸಾಕ್ಷ್ಯ ನಾಶ ಆಗ್ತಾ ಇತ್ತು. ಆ ಸಾಕ್ಷ್ಯಗಳ ಬಗ್ಗೆ ಗಂಭೀರವಾಗಿ ಅದನ್ನ ವಾದವನ್ನ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಕೊಲೆ ಮಾಡಿಲ್ಲ, ಸಾಕ್ಷಿ ಕೂಡ ಇಲ್ಲ, ನಾಶವನ್ನ ಮಾಡಿಲ್ಲ, ಸಾಕ್ಷ್ಯವನ್ನ ನಾಶ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ನೋಡಿ, ಇನ್ನು ಈ ವಿಚಾರವಾಗಿ ಅಲ್ಲಿ ಏನೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತೇಳಿ ನಾವೀಗ ಗಮನಿಸ್ತಾ ಹೋಗೋದಾದ್ರೆ, ಸಿ.ವಿ. ನಾಗೇಶ್ ಅವರು ನೋಡಿ ಎಂತೆಂಥ ಪಾಯಿಂಟ್ಗಳನ್ನ ಅಲ್ಲಿ ಇಟ್ಟು ಈ ಕಾರಣಕ್ಕೋಸ್ಕರ ಅಲ್ಲಿ ದರ್ಶನ್ ಅವ್ರಿಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿದ್ರು. ನೋಡಿ, ದರ್ಶನ್ ಕೊಲೆ ಮಾಡಿಲ್ಲ ಅಂತೇಳಿ ಸಿ.ವಿ. ನಾಗೇಶ್ವರ್ ಇವತ್ತು ಹೈಕೋರ್ಟ್ನಲ್ಲಿ ವಾದವನ್ನ ಮಾಡಿದ್ದಾರೆ. ಕೊಲೆನೇ ಮಾಡಿಲ್ಲ ದರ್ಶನ್ ಅವರು ಅಂತೇಳಿ. ಮೃತದೇಹ ಶಿಫ್ಟ್ ಅನ್ನ ಮಾಡಿದ್ರೆ ಸಾಕ್ಷಿ ನಾಶ ಆಗೋದಿಲ್ಲ, ಬೇರೆ ಕಡೆ ತಗೊಂಡು ಹಾಕಿದ್ದಾರೆ. ದೇಹವನ್ನ ಸುಟ್ಟಿದ್ರೆ ಅದು ಸಾಕ್ಷ್ಯ ನಾಶ ಆಗ್ತಾ ಇತ್ತು, ಅಲ್ಲಿ ದೇಹವನ್ನ ಸುಟ್ಟಾಕಿಲ್ಲ ಅಂತ ಹೇಳಿದ್ದಾರೆ. ಸಿ.ವಿ. ನಾಗೇಶ್ವರ್ ಈ ರೀತಿಯಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಕೊಲೆಗೆ ಎಮ್ಮೆ ದನ ಓಡಿಸೋ ಕೋಲನ್ನ ತಗೊಬಂದು ಸೀಸ್ ಮಾಡಿ ಆ ಕೋಲಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೊಲೆಗೆ ಸಾಕ್ಷ್ಯವನ್ನ ಅಚ್ಚುಕಟ್ಟಾಗಿ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ. ನೋಡಿ, ಇದೇ ಹೇಳ್ತಾ ಇದ್ದಿದ್ದು ಸಿ.ವಿ. ನಾಗೇಶ್ವರ್ ವಾದ ಹೇಗಿತ್ತು ಅಂತಂದ್ರೆ, ಪೊಲೀಸರು ಪ್ಲಾಂಟ್ ಮಾಡಿ ನಮ್ಮ ಕಡೆ ಬಾಸುಂಡೆ ಬರಲು ಹೊಡಿತಾರೆ ಅದರಿಂದ ಎಮ್ಮೆ ಓಡಿಸೋ ಕೋಲು ಅದು ಕೊಲೆಯ ಸಾಕ್ಷಿ ಅಂತೇಳಿ ಮಾಡಿದ್ದಾರೆ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೈಲಾನ್ ಹಗ್ಗ ಕೊಂಬೆ ಕೊಲೆಗೆ ಸಾಕ್ಷಿನ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹಗ್ಗವನ್ನ ಸೀಸ್ ಮಾಡಿದ್ರು, ಮರದ ದಿಮ್ಮಿಯನ್ನ ಅಂದ್ರೆ ಕೊಂಬೆ ಅದನ್ನ ಹೇಗೆ ಸಾಕ್ಷಿ ಅಂತ ಅಲ್ಲಿ ತಗೊಂತಾರೆ ಅಂತೇಳಿ. ಹೀಗಾಗಿ ಇದೆಲ್ಲವನ್ನ ಕೂಡ ಗಮನಿಸಿದಾಗ ದರ್ಶನ್ ಅವರು ಕೊಲೆ ಮಾಡೇ ಇಲ್ಲ ಅಂತೇಳಿ ಸಿ.ವಿ. ನಾಗೇಶ್ವರ್ ವಾದವನ್ನ ಮಂಡಿಸಿದ್ದಾರೆ. ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಪ್ರಮುಖವಾಗಿ ಏನು ಅಂತ, ಇಲ್ಲಿ ಸಾಕ್ಷಿ ನಾಶ ಆಗಿಲ್ಲ, ಸಾಕ್ಷ್ಯ ನಾಶಪಡಿಸುವ ಯತ್ನ ಆಗಿದೆ ಅಂತ ಹೇಳ್ತಾರಲ್ಲ, ಹೇಗೆ ಸಾಕ್ಷಿ ನಾಶ ಆಗಿಲ್ಲ? ಅಲ್ಲಿ ದೇಹವನ್ನ ಬೇರೆ ಕಡೆ ತಗೊಂಡೋಗಿ ಸುಟ್ಟಾಕಿದ್ರೆ ಸಾಕ್ಷ್ಯ ನಾಶ ಆಗ್ತಿತ್ತು ಅಂತೇಳಿ. ಕೊಲೆ ಆಗಿರೋದು ಹೌದು, ಆದ್ರೆ ಕೊಲೆ ದರ್ಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕಕ್ಷಿದಾರ ಕೊಲೆ ಮಾಡಿಲ್ಲ, ಕಿಡ್ನಾಪ್ ಕೂಡ ಅವರು ಮಾಡಿಸಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಕಿಡ್ನಾಪ್ ಮಾಡಿಸಿಲ್ಲ ಅಂತಂದಾಗ, ಸೊ ಆತನೇ ಬಂದಿದ್ದಾನೆ, ಆತನೇ ಮದ್ಯವನ್ನ ಖರೀದಿ ಮಾಡೋದಕ್ಕೆ ಪೇಮೆಂಟ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ.